Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಇವತ್ತು ಬರೀ ಸರ್ಕಾರದಿಂದ ಯೋಜನೆಗಳು ಮಾತ್ರ ನಾವು ರೈತರಿಗೆ ಮುಟ್ಟಿಸ್ತೀವಿ ಅನ್ನೋದಕ್ಕಿಂತ ಇವತ್ತು ಒಂದು ನಬಾರ್ಡ್ ಸಂಸ್ಥೆ, ಅದರ ಜೊತೆಗೆ ಸಂಕಲ್ಪ ಅಂತಕ್ಕಂಥ ಒಂದು ಸಂಸ್ಥೆ ಕೂಡ ಇವತ್ತು ರೈತರ ಸೇವೆ ಮಾಡ್ತಾ ಇದೆ ಸ್ನೇಹಿತರೆ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ. ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾರುತ ಸೀಮೆಯೇ ಈ ವತ್ಸರ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಿಮ್ಗೆ ಏನು ವಿಷಯ ಗೊತ್ತಿದೆ, ಈ ಕಾರ್ಯಕ್ರಮಕ್ಕೆ ಯಾರು ಹಣಕಾಸಿನ ಸಹಾಯ ಮಾಡ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಯಾರು ಈ ಕಾರ್ಯಕ್ರಮಕ್ಕೆ ಹಣಕಾಸಿನ ಸಹಾಯ ಮಾಡ್ತಿರೋದು? ಯಾರು ಮಾಡ್ತಿರೋದು? ನಬಾರ್ಡ್ನಿಂದ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಹಳ್ಳಿಗೆ ಬಂದಿದೆ. ಇವು 5 ಹಳ್ಳಿಗೆ ಬಂದಿರೋದು ಈ ಒಂದು ಕಾರ್ಯಕ್ರಮದ ನೀವು ಕಾರ್ಯಕ್ರಮದ ಸಾಕಷ್ಟು ಅನುಕೂಲಗಳು ನಿಮ್ಗೆ ಸಿಗ್ತಾರೆ. ನಿಮ್ಮೆಲ್ಲರ ಒಂದು ಭಾಗ್ಯ ಅಂತಂದು ಹೇಳ್ಬಿಟ್ಟು ಹೇಳ್ಬೋದು. ಈ ಒಂದು ನಬಾರ್ಡ್ ಕೊಟ್ಟಿರುವಂಥ ಈ ಒಂದು ಅವಕಾಶವನ್ನು ನಿಮಗೆ ಹಗಲಿರುಳು ಅಂದಾಗೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಿರೋಂಥ ಸಂಸ್ಥೆ ಯಾವುದು? ನಬಾರ್ಡ್ಸ್ ಕೊಟ್ಟಂಥ ಕೆಲಸನ ಮಾಡ್ತಿರೋದು ಯಾರು? ಯಾವುದು? ಸಂಕಲ್ಪ ಅಭಿವೃದ್ಧಿ ಸಂಸ್ಥೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸಂಕಲ್ಪ ಅಭಿವೃದ್ಧಿ ಸಂಸ್ಥೆ ನಬಾರ್ಡ್ ಅನ್ನೋದಕ್ಕಿಂತ ಜಾಸ್ತಿ ನಿಮಗೆ ಭೀಮರಾಜ ಶಿಷ್ಯ ಎಂಬ ಒಂದು ವಿಷಯಗಳೆಲ್ಲ ಹೆಸರುಗಳು ತುಂಬ ನೆನಪಿರ್ತವೆ. ಈ ಒಂದು ಕಾರ್ಯಕ್ರಮದ ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ, ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೆ ನಾವು ಮುಹೂರ್ತ ಅಂತಂದು ಹೇಳ್ಬಿಟ್ಟು ನಿಗದಿ ಮಾಡ್ತೀವಿ. ಹೋಗ್ಬಿಟ್ಟು ಪುರೋಹಿತರ ಹತ್ರನ ಕೇಳ್ಕೊಂಡ್ಬಿಟ್ಟು ಯಾವ ದಿನ ಚೆನ್ನಾಗೈತೆ ಅಂತಂದು ಹೇಳ್ಬಿಟ್ಟು ಪ್ರಾರಂಭ ಮಾಡ್ತೀವಿ. ಅದೇ ಥರ ಒಂದು ಕಾರ್ಯಕ್ರಮನ ನಾವೊಂದು ಈ ಒಂದು ಯೋಜನೆಯ ಕಾರ್ಯಕ್ರಮ ಮಾಡಬೇಕಾದ್ರೆ ಕೂಡ ಎಲ್ಲರನ್ನೂ ಸೇರಿಸ್ಬಿಟ್ಟು ಎಲ್ಲರ ಜೊತೆಗೆ ಒಂದು ಚರ್ಚೆ ಮಾಡ್ಕೊಂಡ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ರೆ ತುಂಬ ಯಶಸ್ವಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಒಂದು ಹಿನ್ನೋಟವನ್ನು ಹೇಳ್ಬೇಕಪ್ಪ ಅಂತಂದು ಹೇಳಿದ್ರೆ, ಮಾರ್ಚ್ 2023ರಲ್ಲಿ ಕಾರ್ಯಕ್ರಮ ಈ ಒಂದು ಪ್ರದೇಶಕ್ಕೆ ಮಾಡಲಿಕ್ಕೆ ನಮಗೆ ಒಂದು ಅನುಮೋದನೆ ಆಯಿತು. ಮೊದಲನೇ ವರ್ಷ 175 ಎಕರೆ ತೋಟಗಾರಿಕೆ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇತ್ತು. ಎರಡನೇ ವರ್ಷ 244 ಎಕರೆ, ಒಟ್ಟು ಟೋಟಲ್ 480 ಎಕರೆ ತೋಟಗಾರಿಕೆ ಸಸ್ಯಗಳ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇತ್ತು. ಇನ್ನು 89 ಜನಕ್ಕೆ ಭೂ ರೈತರಿಗೆ ಕೊಡಲಿಕ್ಕೆ ಅವಕಾಶ ಇತ್ತು. ನಾವು ಇನ್ನೂ ಭೂ ರೈತರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟ್ ಮಾಡಿಲ್ಲ. ಇದು 175 ಎಕರೆ ಮೊದಲನೇ ವರ್ಷ ಮಾಡಬೇಕಾಗಿರೋಂಥ ಗುರಿಯನ್ನು ನಾವು 180 ಎಕರೆ ಹಿಂದಿನ ವರ್ಷ ಮುಗಿದಿತ್ತು. ಈಗ 410, ಇನ್ನು 244 ಎಕರೆ ಈ ವರ್ಷ ಇತ್ತು. ಇನ್ನು 20 ಎಕರೆ ಮಾತ್ರ ಸಾಲ್ಟೇಜ್ ಉಳಿತೈತೆ. ನಾವು 220 ಎಕರೆ ಮಾತ್ರನ ಮಾಡುವಂಥದ್ದು ಬಾಕಿ ಉಳಿಯುತ್ತೆ. ಇನ್ನು ಉಳಿದ ಎಲ್ಲ ಕೆಲಸವೂ ಕೂಡ ನಮ್ಮ ಸಂಪೂರ್ಣವಾಗಿ 419 ಎಕರೆ ಕೂಡ ಅನುಷ್ಠಾನ ಆಗ್ತಾಯಿದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾವು ಗುಂಡಿ ತೆಗೆಸಿದ್ವಿ, ಗಿಡ ಹಾಕಿದ್ವಿ ಅಂತ ಅನ್ನೋದಕ್ಕಿಂತ ಜಾಸ್ತಿ ನಿಮಗೆ ಏನೆಲ್ಲ ಕೆಲಸ ಮಾಡ್ಕೊತ ಬಂದೀವಿ ಅನ್ನೋದು ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ಹಿಂದಿನ ವರ್ಷ ಎಷ್ಟು ಭಯಾನಕವಾದಂಥ ಸಮಸ್ಯೆಗಳಿದ್ವು ಅಂದರೆ, ಬೋರ್ವೆಲ್ ಕೂಡ ನೀರೇ ಇರಲಿಲ್ಲ. ಅದು ನಿಮಗೆಲ್ಲರಿಗೂ ಗೊತ್ತಿರೋಂಥ ಒಂದು ವಿಷಯ. ಅಂಥ ಸಂದರ್ಭದಲ್ಲಿ ಸುಮಾರು 1000 ಲೋಡ್ ಟ್ಯಾಂಕರ್ ನೀರು ನಾವು ಸಪ್ಲೈ ಮಾಡಿದ್ದೀವಿ. ಅಂದರೆ ನಾವು ಇದು 3ನೇ ಪ್ರಾಜೆಕ್ಟ್ ಇದೆ. 2 ಪ್ರಾಜೆಕ್ಟ್ ಮುಗಿದು ಒಂದು ಪ್ರಾಜೆಕ್ಟ್ ಸಂಪೂರ್ಣ ಮುಗಿದಿದೆ. ಇನ್ನೊಂದು ಪ್ರಾಜೆಕ್ಟ್ ದಾವಣಗೆರೆ ಡಿಸ್ಟ್ರಿಕ್ಟ್ ಜಗಳೂರು ತಾಲೂಕಿನ ನಡೀತಾ ಇದೆ. ಇದು 3ನೇ ಪ್ರಾಜೆಕ್ಟ್. ನೋಡಿ, ನಾನು ಹೇಳ್ತೀನಿ, ಪ್ರಾಜೆಕ್ಟಲ್ಲಿ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಇರಲೇಬೇಕು. ಯಾಕಂದರೆ ಈ ಪ್ರಾಜೆಕ್ಟಲ್ಲಿ ನಾವು ದುಡ್ಡು ಹಾಕಿರೋದ್ರಿಂದ, ಅಂದರೆ ನಬಾರ್ಡ್ ದುಡ್ಡು ಹಾಕಿರೋದ್ರಿಂದ
ನಿಮ್ಮ ಹತ್ರ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಕೇವಲ ಆಸಕ್ತಿ ಮಾತ್ರ. ನೀವು ನಿಮಗೆ ಕೊಟ್ಟಂಥ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬಿಟ್ಟು ಅದನ್ನು ಆರೈಕೆ ಮಾಡಿದ್ರೆ 5 ವರ್ಷ ಆದಮೇಲೆ ನಿಮ್ಮ ಮನೆಗೆ ಅದು ಆದಾಯ ಕೊಡುತ್ತೆ. ನಬಾರ್ದವ್ರು ನಿಮ್ಗೆ ಆಮೇಲೆ ಏನೂ ಕೇಳಲ್ಲ. ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡೀಷನ್, ಮೊಟ್ಟ ಮೊದಲನೇ ಕಂಡೀಷನ್ ಏನಪ್ಪ ಇದೆ ಅಂದರೆ ನೀವು ಆಸಕ್ತಿ ಉಳ್ಳವರಾಗಿರ್ಬೇಕು. ಈಗ ನಿಮಗೆ ಪ್ರತಿ 3 ತಿಂಗಳಿಲ್ಲ ಪ್ರತಿ ತಿಂಗಳಲ್ಲಿ ಮೀಟಿಂಗ್ ಕರೀತಾರೆ, ಕ್ಲಸ್ಟರ್ ಲೆವೆಲ್ ಕಮಿಟಿ ಅಂತ ಇರ್ತಾರೆ, ಇಲ್ಲ ಹನುಮಂತ ನಾಯ್ಕ ಅವ್ರು ಗೊತ್ತಿರುತ್ತೆ. ಅವ್ರು ಹೇಳ್ತಿರ್ತಾರೆ ನಿಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲೆಲ್ಲಿ ನಾವು ತಪ್ಪು ಮಾಡ್ತಿದ್ದೀವಿ, ಯಾವ ರೀತಿ ಅಡ್ವೈಸರಿ ಕೊಡ್ತಾರೆ. ಈಗ ನಿಮ್ಗೆ ಅಡ್ವೈಸ್ ಕೊಡ್ಲಿಕ್ಕೆ ಕೂಡ ನಾವು ಎಕ್ಸ್ಪರ್ಟ್ ಇಟ್ಟಿರ್ತೀವಿ, ಹಾರ್ಟಿಕಲ್ಚರ್ ಎಕ್ಸ್ಪರ್ಟ್ ಇರ್ತಾರೆ. ರೋಗಗಳನ್ನ ಯಾವ ರೀತಿ ಗುರುತಿಸ್ಬೇಕು, ರೋಗಗಳು ಬಂದಾಗ ಏನು ಟ್ರೀಟ್ಮೆಂಟ್ ಕೊಡಬೇಕು, ಇವೆಲ್ಲ ಮಾಹಿತಿನ ಅವರು ನಿಮಗೆ ವಾಟ್ಸಪ್ ಗ್ರೂಪ್ ಮೂಲಕ ಹೇಳ್ತಾರೆ, ಇಲ್ಲ ನಿಮ್ಮ ಕಮಿಟಿ ಮೀಟಿಂಗ್ ಮೂಲಕ ಹೇಳ್ತಾರೆ. ನಿಮಗೆ ಒಂದೇ ಏನು ಮಾಡೋದ್ಮೇಲೆ ಅದನ್ನು ಹೇಳಿದ್ದನ್ನು ಫಾಲೋ ಮಾಡಬೇಕು ಕಟ್ಟುನಿಟ್ಟಾಗಿ. ಎರಡನೇದು ಏನಪ್ಪ ಅಂದರೆ ಮೇಕೆ, ಆಡು ಇವನ್ನೆಲ್ಲ ನೀವು ನಿಮ್ಮ ಹೊಲದಲ್ಲಿ ಬಿಡ್ಲಿಕ್ಕೆ ಹೋಗ್ಬಾರ್ದು. ಈಗ ನಮ್ಮ ಹೊಲದಲ್ಲಿ ಬಿಟ್ಟು ಬೇರೆ ಹೊಲದಲ್ಲಿ ಆ ಥರ ಮಾಡಿದ್ರೆ ಅವ್ರ ವಿರುದ್ಧ ಕೂಡ ನಾವು ಕ್ರಮ ತಗೋತೀವಿ. ಕ್ರಮ ಯಾಕೆ ತಗೋತಾರೆ ಅಂದರೆ ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರೇ ಅವ್ರ ವಿರುದ್ಧ ಕ್ರಮ ತಗೋತಾರೆ. ಇವೆಲ್ಲ ನೀವು ಕಟ್ಟುನಿಟ್ಟಾಗಿ ಫಾಲೋ ಮಾಡಿದಾಗ ಮಾತ್ರ ಈ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಈ ಪ್ರಾಜೆಕ್ಟಲ್ಲಿ ಸುಮಾರು ನಾವು 3 ಕೋಟಿ ಖರ್ಚು ಮಾಡ್ತೀವಿ ದುಡ್ಡು. ಪ್ರತಿಯೊಬ್ಬ ರೈತರಿಗೆ ಸುಮಾರು 67,000 ರೂಪಾಯಿ ಖರ್ಚು ಮಾಡ್ತಿದ್ದೀವಿ. ಓಕೆ, ಈ ಪ್ರಾಜೆಕ್ಟಲ್ಲಿ ಏನಪ್ಪ ಅಂದರೆ ನಿಮಗೆ 67,000 ರೂಪಾಯಿ ಕೂಡ ನಾವು ನಬಾರ್ಡ್ ಸಂಸ್ಥೆಯಿಂದನೇ ಬರ್ತಿರೋದು, ಬೇರೆ ಯಾರು ಕೊಡ್ತಿಲ್ಲ ಅದನ್ನು. ಕರೆಕ್ಟ್ ಅಲ್ಲ? ಸೊ ಪ್ರತಿಯೊಂದು ರೂಪಾಯಿ ನಾವು ಏನೇನು ಹಾಕ್ತೀವಿ ಅದಕ್ಕೆ ನಾವು ಔಟ್ಕಮ್ಸ್ ಅಂತ ಕರಿತೀವಿ ನಾವು. ಅಂದರೆ ನಿಮಗೆ ಏನಾದರೂ ಆದಾಯ ಬರುವಂಥ ದಾರಿ ಆದಾಗ ಮಾತ್ರ ಇದು ಸಕ್ಸಸ್ ಆಗುತ್ತೆ, ಅಲ್ಲಿ ತನಕ ಸಕ್ಸಸ್ ಆಗಲ್ಲ. ಸೊ ಈಗ ಎಲ್ರಿಗೂ ತಿಳಿತಲ್ಲ, ಏನು ಬೋರ್ ಹೊಡಿತಿದ್ದಾರೆ ನಿಮಗೆ? ತುಂಬಾ ಜನ ಬಂದಿದ್ದೀರಾ ನೋಡಿ. ಉದ್ದೇಶ ಇಷ್ಟೇ, ನಾನು ಏನಕ್ಕೆ ನಿಮ್ಮ ಡ್ಯೂಟಿಗಳು ಹೇಳ್ತೀನಿ ಅಂದರೆ ಹೋದ ವರ್ಷ ಆದುಗಳ ತಪ್ಪುಗಳು ಮತ್ತೆ ಮರುಕಳಿಸಬಾರ್ದು ಅಂತ ಹೇಳ್ತಿದ್ದೀನಿ. ಕರೆಕ್ಟಾ? ಅಷ್ಟೇ. ಅದನ್ನ ಬಿಟ್ಟು ನಾವೇನು ಹೇಳಿ ಟ್ರೈ ಮಾಡ್ತೀವಿ, ಹಿಂದೆ ಆಗಿದ್ದ ತಪ್ಪು ಮತ್ತೆ ಮರುಕಳಿಸಬಾರ್ದು ಅಂತ ಹೇಳ್ತಿದ್ದೀನಿ. ನಿಮಗೆ ನೋಡಿ, ನಾವು ಗಿಡಗಳನ್ನ ಕೊಡ್ತೀವಿ. ಓಕೆ, ಗಿಡಗಳನ್ನು ಹೇಗೆ ಸಾಕಬೇಕು, ಯಾವಾಗ ಕಟಾವು ಮಾಡಬೇಕು, ಯಾವ್ಯಾವ ರೀತಿ ಫರ್ಟಿಲೈಸರ್ ಹಾಕಬೇಕು, ಪೆಸ್ಟಿಸೈಡ್ ಹಾಕಬೇಕು, ಇದನ್ನು ಕೂಡ ಹೇಳ್ತೀವಿ. ಅದರೊಟ್ಟಿಗೆ ನಿಮಗೆ ಅದೇನೊಂದು ತಿಪ್ಪೆ ಗೊಬ್ಬರ ಮತ್ತೆ ರಸಗೊಬ್ಬರ ಇವತ್ತನ್ನು ಕೂಡ ನಾವು ಕೊಡ್ತೀವಿ. ಓಕೆ, ಇದು ಆದ್ಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ನೀರು ಕೊಡ್ತೀವಿ ನಾವು. ಓಕೆ, ನೀರು ಕೊಟ್ಟಾದ್ಮೇಲೆ ಏನಾಗುತ್ತೆ, ಬೆಳೆ ಬರೋ ತನಕ 5 ವರ್ಷ ನಿಮಗೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ. 5 ವರ್ಷ. ಸೊ ಯಾವಾಗ ಗಿಡ ಐ ಥಿಂಕ್ ನಾವು ಕೊಟ್ಟಿರೋ ಗಿಡ ನಿಮಗೆ ಸುಮಾರು 3 ರಿಂದ 4 ವರ್ಷದಲ್ಲಿ ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 5 ವರ್ಷ ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ. ಸೊ ಒಂದು ಸರ್ತಿ ಗಿಡಗಳು ಕಾಯಿ ಬಿಡ್ಲಿಕ್ಕೆ ಹೋದ್ರೆ ನಾವು ನಿಮಗೆ ಬಿಟ್ಟು ಹೋಗ್ತೀವಿ ಅದನ್ನು. ಕರೆಕ್ಟಾ? ಸೊ 5 ವರ್ಷ ತನಕ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕನಾಗಿ ಸಂಡೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕಳೆದ 2 ವರ್ಷದಿಂದ ನಾನು ಇಲ್ಲಿದ್ದೀನಿ. ಸ್ಟಾರ್ಟಿಂಗ್ ಬಂದದ್ನಾಗ ಸಂಕಲ್ಪ, ನಬಾರ್ಡ್, ಯುವರಾಜ್ ಸರ್ ಜೊತೆಗೆ ಇಲ್ಲೇ ಉತ್ತರಮಲೆಯಲ್ಲಿ ಇಲ್ಲೆಲ್ಲ ಮ್ಯಾಂಗೋ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದೀರಿ. ಇನ್ನೂ ಕೂಡ ಏನಾಗುತ್ತೆ ಅಂದ್ರೆ ಇಂಥ ಅವಕಾಶ ಬೇರೆ ಎಲ್ಲಿ ಕಡೆ ಸಿಕ್ಕಿಲ್ಲ. ಅದು ಎಸ್ಪೆಷಲಿ ಏನಾಗುತ್ತೆ, ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಮಾತ್ರ ಇದನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಅದು ನಿಮ್ಮ ಪುಣ್ಯ ಅನ್ಬೇಕು. ಇಲ್ಲಿ ಈಗ ಬೇರೆ ಕಡೆ ಎಲ್ಲ ಏನಾಗುತ್ತೆ ಅಂದ್ರೆ ದುಡ್ಡು ಕೊಟ್ಟು ತಂದು ಬೆಳೆಸ್ತೀವಿ ನಾವು. ಇಲ್ಲಿ ಎಲ್ಲನೂ ಕೂಡ ಅವ್ರ ಇಲಾಖೆಯಿಂದ ಗಿಡಗಳು ಇವು ಎಲ್ಲ ಒಂದೊಂದು ಗಿಡ ಈಗ ಹೊರಗಡೆ ಹೋಗಿ ನೀವು ಕೇಳ್ರಿ 150 ರೂಪಾಯಿ 200 ರೂಪಾಯಿ ಮೇಲೆ ಒಂದೊಂದು ಇರ್ತಾವೆ. ನಿಮ್ಮ ಕೈಲೇ ತರೋಕ್ಕಾಗಲ್ಲ. ಅವು ಕೊಂಟವನ್ನ ನೀವು ಚೆನ್ನಾಗಿ ಬೆಳೆಸ್ರಿ. ಇದಕ್ಕೆಲ್ಲ 75 ರಿಂದ 80 ವರ್ಷ ಬರ್ತಿದ್ರು. ಈಗೆಲ್ಲ ಈಗ 60 70 ಅಂದ್ರೆ ಅವ್ರ ಪುಣ್ಯಾತ್ಮ ಅಂತ ಕರಿತೀವಿ ನಾವು. ಆ ರೀತಿ ಯಾಕೆ ಆಗ್ತಿದೆ ಅಂದ್ರೆ ವಾತಾವರಣದಲ್ಲಿ ವೇರಿಯೇಷನ್ ಆಗೋದ್ರಿಂದ, ಆಮೇಲೆ ಸರಿಯಾದ ನಾವು ಆಹಾರ ತಗೊಳ್ತಾ ಇಲ್ಲ. ರಾಗಿ ಬೇಡ ಅಂತೀವಿ, ನವಣೆ ಬೇಡ ಅಂತೀವಿ, ಜೋಳ ಬೇಡ ಅಂತೀವಿ. ಏನಪ್ಪ, ನಮ್ಮ ಅಕ್ಕಿ ಅನ್ನಕ್ಕೆ ನಾವು ಅಡಾಪ್ಟ್ ಆಗ್ತಿದ್ದೀವಿ. ಅಕ್ಕಿ ಅನ್ನದಲ್ಲಿ ಏನೇ ಇಲ್ಲ. ದಯವಿಟ್ಟು ಏನಾಗ್ತದೆ ಅಂದ್ರೆ, ಈಗ ಎಲ್ಲರೂ ಈಗ ಸಿಟಿಯಲ್ಲಿ ನೋಡ್ಬೋದು ನೀವು, ಬರೀ 1 kg ನವಣೆಯನ್ನು 160 ರಿಂದ 170 ರೂಪಾಯಿ ಮಾರ್ಕೆಟಲ್ಲಿ. ನಿಮಗೆ ಎಷ್ಟು ಸಿಗುತ್ತೆ? 1 ಕ್ವಿಂಟಲ್ಗೆ 2,500-3 ಸಾವಿರ ರೂಪಾಯಿ. 2018 ಬಂದಾಗ ಅಂಕಂನಾಳ, ದೇವ್ರ ಮಲ್ಲಾಪುರ ಮತ್ತು ತಿಪ್ಪನಮಡಿಯಲ್ಲಿ ನೋಡಿದಾಗ ಇನ್ನು ಸಣ್ಣ ಇದು. ಈಗ ನಾನು ನೋಡಿದಾಗ ಆ ಕಾಯಿ ಬಿಡ್ತಾ ಇದೆ. ಅದರಿಂದ ಅವರು ಅಭಿವೃದ್ಧಿನ ಆಗ್ತಿದ್ದಾರೆ ರೈತರದು. ನಾವು ನೋಡಿದಾಗ ಅವರು ಅಲ್ಲಿ ಕುತ್ಕೊಂಡು ಮಾಡ್ತಿದ್ದಾರೆ. ಅದರಿಂದ ಅವರು ಹೊರಗಡೆ ಅವರು ಉಪ್ಪಿನಕಾಯಿ ಹಾಕ್ತಾರೋ, ವಿವಿಧ ಏನೋ ಮಾಡ್ತಾರೆ. ಅದರಿಂದ ಅವರು ಏಳಿಗೆನಾಗಿದೆ. ನಾನು 1-2 ವಿಸಿಟ್ ಮಾಡಿದೆ, ಕುಮಾರಸ್ವಾಮಿ ಆಮೇಲೆ ಚಿಗನಹಳ್ಳಿ 1-2 ವಿಸಿಟ್ ಮಾಡಿದಾಗ ಒಳ್ಳೆ ಅದು ರೈತರಿಗೆ ಅದು ಅಭಿವೃದ್ಧಿ ಆಗಿದ್ರೆ. ಏನಂದರೆ ಅವ್ರು ಮಾವಿನಕಾಯಿ ಮಾರ್ಕೊಂಡು ಅವ್ರು ಮಾಡ್ತಿದ್ದಾರೆ. ಅವರ ವೈಯಕ್ತಿಕ ಅವರ ಅಭಿವೃದ್ಧಿ ಆಗ್ತಿದೆ. ಅದಕ್ಕಾಗಿ ನಾವು ನಮ್ಮ ಮುಖ್ಯವಾಗಿ ಇನ್ನೊಂದು ನಾನು ಹೇಳ್ಬೇಕಂದ್ರೆ, ವೈಯಕ್ತಿಕ ನಾನು ಸಂಕಲ್ಪ ಅವ್ರಿಗೆ ನಾವು 1-2 ಸರಿ ನೀರು ಕೇಳಿದ್ವಿ ಬೇರೆ ಕೆಲಸಕ್ಕೆ. ಅವರು ನಮ್ಮ ಇಲಾಖೆಗೆ, ಜಲಾನಯನ ಇಲಾಖೆಗೆ ಅವರು ನೀರು ಒದಗಿಸಿದ್ರು. ನಮ್ಮ ಇಲಾಖೆ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಎಲ್ಲರಿಗೂ ಬೆಳೆ ವಿಮೆ ಬರುತ್ತೆ.
ಈಗ ನೋಡ್ರಿ ಹರಪನಹಳ್ಳಿಯಲ್ಲಿ 2 ಕೋಟಿ 3 ಕೋಟಿ ಬರುತ್ತಿದೆ. ನಮ್ಮ ಚೋರ್ನೂರು ಹೋಬಳಿಯಲ್ಲಿ ಈ ವರ್ಷ ಇನ್ಶೂರೆನ್ಸು 66 ಜನಕ್ಕೆ ಬಂದಿದೆ. ಟೋಟಲ್ಲು 2,35,000 ರೂಪಾಯಿ ಬಂದಿದೆ. ಅದಕ್ಕಾಗಿ ನಮ್ಮ ರೈತ ಬಾಂಧವರು ನಿಮ್ದು 5 ಎಕರೆಯಲ್ಲಿ 10 ಎಕರೆಯಲ್ಲಿ ನೀವು ಮಿನಿಮಮ್ 1 ಎಕರೆನ ಖರ್ಚಿಸ್ರಿ. ನೀವು ಯಾವುದಪ್ಪ ಮೆಣಸಿನ್ಕಾಯಿ ಹಾಕ್ರಿ, ಈರುಳ್ಳಿ ಹಾಕಿ, ಮೆಕ್ಕೆಜೋಳ ಹಾಕ್ರಿ, ಎಲ್ಲ ಬೆಳೆಗೂ ಇದೆ ಅಧಿಸೂಚಿತ ಬೆಳೆಗಳು. ರೈತ ಬಂದರೆ ನಿಮ್ಮ ಮಕ್ಕಳಿಗೆ ಹೇಳಿ ಅಥವಾ ನಿಮ್ಮ ಯಾರಲ್ಲಿ ಬಂದಿಲ್ಲಲ್ಲ ನಿಮ್ಮ ರೈತರಿಗೆ ತಿಳಿಸಿ. 5 ಎಕರೆಯಿಂದಲೂ 5 ಎಕರೆಯನ್ನು ಮಾಡಿಸಿ ಇದು ಮಾಡೋದು ಬೇಡ. ನೀವೇನಾಗ್ತದೆ ಅಂದ್ರೆ ಇದನ್ನ ನಾವು ಇನ್ಸೂರೆನ್ಸ್ಗೆ LIC ಮಾಡಿಸ್ತೀವಲ್ಲ, ಬೆಳೆಗೂ ಕೂಡ ಅದು 500 ರೂಪಾಯಿ ಅಷ್ಟೇ ಖರ್ಚು ಮಾಡ್ತೀವಿ. 500 ರೂಪಾಯಿ ನೀವೇನು ಮಾಡ್ಬೇಕಂದ್ರೆ ನೀವು ನಿಯರೆಸ್ಟ್ ಇರ್ತಕ್ಕಂಥ ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟಿಂದನೇ ಅವ್ರ ಬ್ಯಾಂಕಲ್ಲಿ ಹೇಳ್ತಾರೆ ಅವರು ಯಾವ್ದಕ್ಕೆ ಎಷ್ಟಿದೆ ಅಂತಂದು ಅದನ್ನ ಕಟ್ಟಿದ್ರೆ ಏನಾಗುತ್ತೆ ನಿಮ್ಗೆ ಭಾಳ ಅನುಕೂಲ ಆಗುತ್ತೆ. ಅದು ಇದನ್ನ ದಯವಿಟ್ಟು ಎಲ್ಲರೂ ಮಾಡಿಸ್ರಿ. 500 ರೂಪಾಯಿ ಎಲ್ಲೇ ವೇಸ್ಟ್ ಮಾಡ್ತಿರ್ತೀವಿ ನಾವು. ಇದು 500 ರೂಪಾಯಿ ಇದೊಂದು ಬೆಳೆ ವಿಮೆ ಇದು ಮಾಡ್ತೀವಿ. ನಬಾರ್ಡು ಸಂಕಲ್ಪ ಅಂತ ನಮಗೆ ಗೊತ್ತಾಯ್ತಿಲ್ಲ ಯಾವುದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಬಾರ್ಡ್ ಅಂದ್ರೆ ಏನು, ಸಂಕಲ್ಪ ಏನಂದ್ರೆ ನಮಗೆ ಅನ್ಬೇಕಂದ್ರೆ ನಮ್ಗೆ ಏನಂತ ಅರ್ಥ ಆಗ್ತದಲ್ಲ. ನಬಾರ್ಡು ಸಂಕಲ್ಪ ಇದು ಮಾಣಿ ಗಿಡ, ನಿಂಬೆ ಗಿಡ ಇವನ್ನೆಲ್ಲವನ್ನ ನಮಗೆ ಎಷ್ಟು ಕೊಟ್ಟು ಸೌಲಭ್ಯದಿಂದ ಎಷ್ಟು ನಮಗೆ ಸಹಕಾರ ಮಾಡ್ತಾರಲ್ಲ ಅದರಂತ ನಮಗೆ ಉಪಕಾರ ಯಾವುದು ಸಿಗಲ್ಲ, ಹೌದಲ್ಲ. ಈಗ ನಾವು ಒಂದು ಗಿಡ ತರಬೇಕಂದ್ರೆ 100-105 ರೂಪಾಯಿ ಆಗ್ತದೆ ಒಂದು ಗಿಡ. ಅದನ್ನ ನಾವು ತಂದು ಬೆಳೆಸಿ ಅದು ಮಾಡ್ಬೇಕು ನಮ್ಮ ಕೈಲಿ ಆಗ್ತದ. ನಾವು ಇಷ್ಟು ಈಗ ನೋಡು 400 ಎಕರೆಗೆ ನಾವು ಗಿಡ ಕೊಟ್ಟಿದ್ದಾರಲ್ಲಿ 400 ಎಕರೆಗೆ 400 ಎಕರೆಗೆ ನಾವು ರೈತರು ತಂದು ಸ್ವಂತದಿಂದ ಹೊಂದಿಕೆದಿಂದ ಮಾಡೋಕ್ಕಾಗತ್ತೆ. ನಮಗೆ ಮಾಡ್ತಿದ್ವಿ ನಾವು ಯಾರನ್ನ ಆಗಲಿ ಸಾಧ್ಯ ಇಲ್ಲ ಮಾತದ. ಅದ್ರ ಹೆಚ್ಚಿಗಾಗಿ ಅವರು ಅಷ್ಟು ನಬಾರ್ಡ್ದಿಂದ ಆದ್ರೆ ನಾವು ಹೇಳ್ಬೇಕಂದ್ರೆ ನಾವು ಇದನ್ನ ಸ್ಕೀಮ್ ತಂದಕ್ಕಂತ ಅವ್ರಿಗೆ ನಾವು ದೊಡ್ಡ ಧನ್ಯವಾದ ಹೇಳ್ಬೇಕು. ನಾವು ಈ ಸ್ಕೀಮ್ ನಮಗೆ ಗೊತ್ತಿದ್ದಿಲ್ಲ, ನಮ್ಗೆ ಏನಂತ ಗೊತ್ತಿದ್ದಿಲ್ಲ. ನಮ್ಮ ಮನೆಗಳಿಗೆ ಒಂದು ಮಾಣಿ ಗಿಡ ಒಂದು ಬೆಳೆಸ್ಬೇಕಂದ್ರೂ ನಮಗೆ ಏನಂತ ಗೊತ್ತಿದ್ದಿಲ್ಲ, ಹೊಲಗಳು ಹಾಕ್ಬೇಕಂದ್ರೆ. ಆದ್ರೆ ಆ ಸ್ಕೀಮ್ ತಂದಾರಲ್ಲ ಅದು ನಮಗೆ ಭಾಳ ಧನ್ಯವಾದಗಳು. ಆದ್ರೆ ಅವ್ರು ನಮಗೆ ಈಗ ಗಿಡ ಕೊಟ್ಟು ಅಲ್ಲಿಗೆ ಸುಮ್ಮನೆ ಆಗಲ್ಲ. ಅವರು ಗಿಡ ಕೊಟ್ಟು ನೋಡಿ ಅವರು ಔಷಧಿ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ, ಅದಕ್ಕೆ ನೀರನ್ನು ಕೊಡ್ತಾರೆ. ನೀರಿಲ್ಲ ಅಂದರೆ ನಮಗೆ ಇಷ್ಟೆಲ್ಲ ಕೊಟ್ಟು ಆದ್ರೆ ನಮಗೆ ಲಾಸ್ಟಿಗೆ ಅದು ಯಾರಿಗೆ ಲಾಭ? ಅವ್ರು ಏನಾರ ಒಂದು ಸ್ವಲ್ಪ ಏನಾದ್ರೂ ಅವ್ರು ಒಯ್ತಾರ? ಒಯ್ಯಲ್ಲ. ಅವ್ರು ಏನು ತಗೊಂಡು ಹೋಗಲ್ಲ. ಅದು ನಮಗೋಸ್ಕರ, ನಾವು ಇಲ್ಲಾಂದ್ರೆ ನಮ್ಮ ಮಕ್ಕಳು ಪರ್ಯಂತರ ಆಗಲೂ ನಮಗೆ ಅದು ಯೂಸ್ ಆಗ್ತದೆ. ಅದರಲ್ಲಿ ನಾನು ಕೆಂಪು ಮಣ್ಣು ಏರಿಸಿ ಒಂದು 30 ಮಾವಿನ ಗಿಡ ಹಾಕಿದೆ, ಒಂದು 20 ನಿಂಬೆ ಗಿಡ ಹಾಕಿದ್ದೀನಿ. ಅದರಲ್ಲಿ ಒಂದು ಗಿಡನೂ ಯಾವ ಫೇಲ್ ಆಗಿಲ್ಲ. ಒಂದು ನಿಂಬೆ ಗಿಡ ಮೊನ್ನೆ ಬಳ್ಳಾರಿ ಬಂದರು ರೈತರು, ಇವು ಎಷ್ಟು ವರ್ಷದ ಗಿಡ ಅಂತ ಕೇಳಿದ್ರು. ಅವರು ಸುಮಾರು ಒಂದು 3 ವರ್ಷದ ಗಿಡ ಅಂತ ಕೇಳಿದ್ರು. ಆ ಥರ ಚೆನ್ನಾಗಿ ಬೆಳೆಸಿದ್ದೀವಿ. ನಮ್ಮ ಸಂಡೂರು ಭಾಗದಲ್ಲಿರ್ತಕ್ಕಂಥ ಈ ಹುಲಿಕುಂಟೆ ಸುತ್ತಮುತ್ತ ಉತ್ತರಮಲೆ ಇರ್ತಕ್ಕಂಥ ರೈತರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂದರೆ ನಬಾರ್ಡ್ ವತಿಯಿಂದ ನಮ್ಮ ತೋಟಗಾರಿಕೆ ಬೆಳೆಗಳನ್ನು ಕೃಷಿ ಇದರ ಜೊತೆಗೆ ನಮ್ಮ ಇಲಾಖೆ ಸಹಯೋಗದೊಂದಿಗೆ ನಬಾರ್ಡ್ ಮತ್ತು ಸಂಕಲ್ಪ ಎಂಬ 2 ಇದರಲ್ಲಿ ಇಲ್ಲಿ ರೈತರಿಗೆ ಏನಾಗುತ್ತೆ, ಪರಿಶಿಷ್ಟ ಪಂಗಡಗೆ ಒಳಪಟ್ಟಂಥ ರೈತರು ಇಲ್ಲಿ ಹಿಂದುಳಿದಿರೋದ್ರಿಂದ ಅಂಥ ರೈತರಿಗೆ ಅವರು ತಮ್ಮ ಒಂದು ಸ್ಥಿತಿಗತಿಯನ್ನು ಬದಲಾವಣೆ ಮಾಡಿಕೊಂಡು ಸಮಾಜದಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ಯೋಜನೆಯನ್ನು ಇಲ್ಲಿ ಅನುಷ್ಠಾನ ಕಳೆದ 2 ವರ್ಷದಿಂದ ಅನುಷ್ಠಾನ ಮಾಡ್ತಾ ಇರ್ತಾರೆ. ಇಲ್ಲಿ ಇರ್ತಕ್ಕಂಥ ರೈತರು ಕೂಡ ಒಳ್ಳೊಳ್ಳೆ ಗಿಡಗಳನ್ನು, ನಿಂಬೆ ಗಿಡ ಇರ್ಬೋದು, ಮಾವಿನ ಗಿಡ ಇರ್ಬೋದು, ಅದನ್ನು ಪೋಷಣೆ ಮಾಡ್ಕೊಳ್ಳೋಕ್ಕೆ ಮತ್ತು ನಮ್ಮ ಕಳೆದ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಭಾಳ ಇತ್ತು ನಮ್ಮ ಸಂಡೂರಲ್ಲಿ. ಅದನ್ನು ಕೂಡ ಅದರ ಎದುರು ನಿಂತು ಅದನ್ನು ಸಮಸ್ಯೆ ಬರಲಾರ್ದಂಗೆ ಎಲ್ಲ ರೈತರು ಕೂಡ ಚೆನ್ನಾಗಿ ಗಿಡ ಬೆಳೆಸಿದ್ದೀರಾ. ಇದೇ ರೀತಿಯೂ ಕೂಡ ಇನ್ನು ಮುಂದಿನ ಕೂಡ ಈ ಗಿಡಗಳನ್ನು ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಬಾರ್ಡ್ ಬಂದುಬಿಟ್ಟು 1982ರಲ್ಲಿ ಪಾರ್ಲಿಮೆಂಟ್ ಆ್ಯಕ್ಟಿಂದ, ಸ್ಟ್ಯಾಚ್ಯುಟರಿ ಆ್ಯಕ್ಟಿಂದ ಫಾರ್ಮ್ ಆಗಿರೋದು. ನಬಾರ್ಡ್ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ರೈತರಿಗೆ ಮತ್ತು ಗ್ರಾಮೀಣ ಕ್ಷೇತ್ರಕ್ಕೆ ಸಾಲ ಸೌಲಭ್ಯವನ್ನು ಕರೆಕ್ಟಾಗಿ ಒದಗಿಸಬೇಕಾಗಿದ್ದು ಆ ಉದ್ದೇಶದಿಂದ ಬಂತು. ಸಂಕಲ್ಪ ಟ್ರಸ್ಟ್ ಆ್ಯಕ್ಟ್, ಕರ್ನಾಟಕ ಟ್ರಸ್ಟ್ ಆ್ಯಕ್ಟ್ ಅಂಡರಲ್ಲಿ 1998ರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸುಮಾರು ಕರ್ನಾಟಕದಲ್ಲಿ 20 ಜಿಲ್ಲೆಗಳಿಗಿಂತಲೂ ಜಾಸ್ತಿ ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ನಬಾರ್ಡ್ ಹಲವಾರು ಇಲಾಖೆಗಳ ಸಹಕಾರದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾಯಿದೆ ಸರ್. 6 ಜನ 5 ಹಳ್ಳಿಯಲ್ಲಿ ಕೆಲಸ ಮಾಡೋದಕ್ಕೂ 6 ಜನ ಇಡೀ ತಾಲೂಕಿನಲ್ಲಿ ಕೆಲಸ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಬಟ್ ನಮ್ಮ ಒಂದು ಕಾರ್ಯಕ್ರಮ
ಭಾಳ ಯಶಸ್ವಿಯಾಗಿ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಪಿ ಹೊಡೆದಿರೋದ್ರ ಬಗ್ಗೆಗಿಂತಲೂ ಜಾಸ್ತಿಯಾಗಿ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿ ನೋಡಿದಾಗ ನನಗೂ ಗೊತ್ತಾಗುತ್ತೆ ಸರ್, ನನಗೆ ಆಶ್ಚರ್ಯ ಆಗುತ್ತೆ. ಈ ಥರ ಒಣ ಭೂಮಿ ಪ್ರದೇಶದಲ್ಲಿ ಇಷ್ಟರ ಮಟ್ಟಿಗೆ ಗಿಡಗಳನ್ನ ಬೆಳೆಸೋಕ್ಕೆ ಸಾಧ್ಯನಾ ಅಂತಂದು ಹೇಳ್ಬಿಟ್ಟು ನಾವು ಕೇಳೋಕ್ಕಂತ ನೋಡಿದಾಗ ಭಾಳ ಆಶ್ಚರ್ಯ ಆಗುತ್ತೆ. ಆಮೇಲೆ ಈ ಸಂದರ್ಭದಲ್ಲಿ ತುಂಬ ನಾನು ಇಷ್ಟಪಟ್ಟು ಹೇಳಿದ್ರೆ, ನಾನು ಎಲ್ಲ ಹಲವಾರು ಇಲಾಖೆಯಿಂದ ಸುಮಾರು 25 ವರ್ಷ ಸರ್ವಿಸಲ್ಲಿ ಸಾಕಷ್ಟು ಇಲಾಖೆಗಳ ಜೊತೆ ಕೆಲಸ ಮಾಡಿದ್ದೀನಿ. ಬಟ್ ಆ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಒತ್ತಡಗಳ ಮೇಲೆ ಸಹಕಾರ ಕೊಡೋಂಥ ನಾವು ಹನುಮಂತ್ ನಾಯ್ಕ್ ಸರ್ ಅಂತ ಅಧಿಕಾರಿಗಳು ನಾನು ನೋಡಿದ್ದೀನಿ. ಬಟ್ ನಬಾರ್ಡ್ನಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ತುಂಬ ಅದೃಷ್ಟ ಬೇಕು. ನಬಾರ್ಡಿಂದ ಪ್ರಾಜೆಕ್ಟ್ ತೊಗೊಳ್ಲಿಕ್ಕೂ ಕೂಡ ಆ ಜನಗಳಿಗೆ, ಫಲಾನುಭವಿಗಳಿಗೆ ತುಂಬ ಅದೃಷ್ಟ ಬೇಕಂತಂದು ಹೇಳ್ಬಿಟ್ಟು ನಾನು ತುಂಬ ಇಷ್ಟಪಟ್ಟು ಹೇಳ್ತೀನಿ ಸರ್. ಆಮೇಲೆ ಈ ಒಂದು ಕಾರ್ಯಕ್ರಮ ಜೀವಂತ ಕಾರ್ಯಕ್ರಮ 6ನೇ ವರ್ಷ ಹೋಗೋವಷ್ಟೊತ್ತಿಗೆ ಎಲ್ಲ ರೈತರು ಕೂಡ ಮುಖದಲ್ಲಿ ನಗು ಬಂದಿರುತ್ತೆ. ಯಾಕಂದರೆ ಇದು ನಾವು ಅಂತರ್ಜಲ ಇಂಗ್ಸ್ ಅಂತ ಕಾರ್ಯಕ್ರಮ ಮಾಡ್ತೀವಿ, ಬೇರೆ ಬೇರೆ ಮಹಿಳೆಯರಿಗೆ ಬೇಕಂತ ಕಾರ್ಯಕ್ರಮ ಮಾಡ್ತೀವಿ. ಬಟ್ ಕಣ್ಣೆದುರುಗಡೆ ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮ, ಕಣ್ಣೆದುರುಗಡೆಗೇ ಫಲ ಕೊಡೋಂಥ ಕಾರ್ಯಕ್ರಮ ಯಾವುದನ್ನು ಒಂದೇ ಒಂದು ಐತೆ ಅಂತಂದು ಹೇಳಿದ್ರೆ ಅದು TDF ಕಾರ್ಯಕ್ರಮ. ರೈತರಿಗೆ ಮೇನ್ ಆಗಿ ಇದು ಒಳ್ಳೆ ಉಪಯುಕ್ತವಾದ ಕಾರ್ಯಕ್ರಮ. ಹಾಗೆ ಅದನ್ನು ಅವ್ರ ಜೀವನದಲ್ಲಿ ಅಳವಡಿಸಿಕೊಂಡು ಅವ್ರ ಪ್ರಕಾರ ಗೈಡೆನ್ಸ್ ಪ್ರಕಾರ ಮುಂದುವರೆದ್ರೆ ಒಳ್ಳೆ ಅವ್ರಿಗೆ ಆರ್ಥಿಕ ಆದಾಯ ಸಿಗುತ್ತೆ. ಆಮೇಲೆ ಅವರು ಒಂದು ಜೀವನದಲ್ಲಿ ಒಂದು ಬಿಲೋ ಪಾವರ್ಟಿ ಲೈನಿಂದ ಅಬವ್ ಪಾವರ್ಟಿ ಲೈನ್ಗೆ ಬರೋಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಏಕೆಂದರೆ ನಮ್ಮ ಭಾರತ ಅಂತಂದರೆ 60 to 70% ರೈತರದ್ದೇ, ಹಳ್ಳಿಗಳೇ ಇರೋದು. ಸೊ ನಮ್ಮ ಭಾರತ ಅಭಿವೃದ್ಧಿ ಆಗಬೇಕಂದ್ರೆ ಮೊದಲು ಹಳ್ಳಿಯಲ್ಲಿರ್ತಕ್ಕಂಥ ಜನ ಅಭಿವೃದ್ಧಿ ಆಗಬೇಕು, ಹೌದಾ? ಸೊ ಅದಕ್ಕಾಗಿ ಈ ಒಂದು ಸಂಸ್ಥೆ ಕಡೆಯಿಂದ ಎಲ್ಲ ಅನುಕೂಲವಾದಂಥ ಸ್ಕೀಮ್ಗಳನ್ನು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಒಳ್ಳೊಳ್ಳೆ ಸ್ಕೀಮ್ ಮಾಡಿದೆ. ಅದನ್ನು ರೈತರೆಲ್ಲರೂ ಸದುಪಯೋಗ ಮಾಡ್ಕೋಬೇಕಂತ ಹೇಳಿ ಇಚ್ಛೆ ಪಡ್ತೀನಿ. ನಾವು ಸಂಕಲ್ಪ ಅಭಿವೃದ್ಧಿ ಸಂಸ್ಥೆಯವರು ನಬಾರ್ಡ್ ಜೊತೆಗೂಡಿ ಈ ಒಂದು ಪ್ರತಿಯೊಂದು ಹಳ್ಳಿಗಳಲ್ಲೂ ನಾವೇನು ಗಿಡ ನೆಡೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದು ಮುಂದಿನ ಪೀಳಿಗೆಗೆ ವೆಂಟಿಲೇಷನ್ನಿಂದ ಹೊರಗೆ ಬರೋಂಥ ಪ್ರಯತ್ನ ಅಂತಂದೇಳಿ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ನಮ್ಮ ಒಂದು ನಬಾರ್ಡ್ ಮತ್ತು ಸಂಕಲ್ಪ ಏನು ತಂಡದಿಂದ ಮಾಡ್ತಾ ಇರೋದು. ಜನನಾಯಕ ಅಪ್ಪು TV ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.